ಹೈದರಾಬಾದ್ನಲ್ಲಿ ಅಸಾದುದ್ದೀನ್ ಓವೈಸಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. 1,02,000 ಮತಗಳ ಅಂತರದಿಂದ ಅಸಾದುದ್ದೀನ್ ಓವೈಸಿ ಎಎಂಐಎಂ ಪಕ್ಷದ ಸಂಸದ ಈಗ 5ನೇ ಬಾರಿ ಸಂಸತ್ ಪ್ರವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿಯ ಹಿಂದುತ್ವದ ಬೆಂಕಿ ಚೆಂಡು ಮಾಧವಿ ಲತಾ ಅಸಾದುದ್ದೀನ್ ಅವರನ್ನ ಸೋಲಿಸೋದ್ರಲ್ಲಿ ಎಡವಿದ್ದಾರೆ ಅಥವಾ ಆಗಿಲ್ಲ. ಅವರಿಗೆ 1,02,000 ಮತಗಳ ಅಂತರದಿಂದ ಓವೈಸಿ ಮತ್ತೊಮ್ಮೆ ಸಂಸತ್ ಪ್ರವೇಶಿಸೋದಕ್ಕೆ ಸಜ್ಜಾಗಿದ್ದಾರೆ. 4 ಬಾರಿ ನಿರಂತರವಾಗಿ ಗೆದ್ದಂತ ಓವೈಸಿ ಮತ್ತೊಂದು ಅವಕಾಶವನ್ನ ಹೈದರಾಬಾದ್ನ ಜನ ಅವರಿಗೆ ಮಾಡಿಕೊಟ್ಟಿದ್ದಾರೆ. ಮಾಧವಿ ಲತಾ ಅವರನ್ನ ಕಣಕ್ಕಿಳಿಸಿ ಬಿಜೆಪಿ ಹಿಂದುತ್ವದ ಟ್ರಂಪ್ ಕಾರ್ಡ್ ಅನ್ನ ಪ್ರಯೋಗ ಮಾಡಿತ್ತು. ಆದರೆ ಹೈದರಾಬಾದ್ನಲ್ಲಿ ಅದು ವರ್ಕೌಟ್ ಆಗಿಲ್ಲ. ಓವೈಸಿ ಮುನ್ನಡೆಯನ್ನ ಸಾಧಿಸುವ ಮುಖಾಂತರ ಮತ್ತೊಮ್ಮೆ ಗೆಲ್ಲೋದು ಖಚಿತ ಆಗಿದೆ. ಕೊಯಮತ್ತೂರಿನಲ್ಲಿ ಅಣ್ಣಾಮಲೈ ಅವರಿಗೆ ಭಾರಿ ಹಿನ್ನಡೆಯಾಗಿದೆ. 62,000 ಮತಗಳ ಅಂತರದಿಂದ ಬಿಜೆಪಿಯ ಅಣ್ಣಾಮಲೈ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಡಿಎಂಕೆಯ ಗಣಪತಿ ಪಿ ರಾಜ್ಕುಮಾರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ 62,000 ಮತಗಳಿಂದ. ಕೊಯಮತ್ತೂರಿನಲ್ಲಿ ಭಾರಿ ನಿರೀಕ್ಷೆ ಇತ್ತು. ಅಣ್ಣಾಮಲೈ ಅವರು ಈ ಬಾರಿ ಗೆಲುವನ್ನ ದಾಖಲು ಮಾಡ್ತಾರೆ ಎನ್ನುವಂತಹ ನಿರೀಕ್ಷೆ ಇತ್ತು. ಆ ನೇಮು ಫೇಮು ರಾಷ್ಟ್ರದಾದ್ಯಂತ ಪಡೆಯುವಲ್ಲಿ ಅಣ್ಣಾಮಲೈ ಸಕ್ಸಸ್ ಆಗಿದ್ರು. ಆದ್ರೆ ಅವರು ಸ್ಪರ್ಧೆ ಮಾಡಿದ್ದಂತಹ ಲೋಕಸಭಾ ಕ್ಷೇತ್ರದಲ್ಲಿ 62,000 ಮತಗಳ ಅಂತರದಿಂದ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ ಡಿಎಂಕೆ ಅಭ್ಯರ್ಥಿ ಗಣಪತಿ ಪಿ ರಾಜ್ಕುಮಾರ್ ಅವರ ವಿರುದ್ಧ. ಈ ಹಿಂದೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಸೋಲನ್ನ ಕಂಡಿದ್ದು ಅಣ್ಣಾಮಲೈ. ಈಗ ಲೋಕಸಭಾ ಚುನಾವಣೆಯಲ್ಲೂ ಅಣ್ಣಾಮಲೈ ಭಾರಿ ಹಿನ್ನಡೆಯನ್ನ ಕಾಣ್ತಿದ್ದಾರೆ. ಮತ್ತೊಂದು ಕಡೆ ನ್ಯಾಷನಲ್ ಟ್ಯಾಲಿಯನ್ನ ಗಮನಿಸ್ತಾ ಇದ್ದೀವಿ ರಕ್ಷತ್. 293ಕ್ಕೆ ಸದ್ಯ ಫಿಕ್ಸ್ ಆಗ್ತಾ ಇದೆ. ಗೊತ್ತಿಲ್ಲ, ಇನ್ನೂ ಕೂಡ ಬದಲಾವಣೆಗಳಾಗಬಹುದು. ಬಟ್ ಆಗ್ಲೇ ಒಂದು ಅಪ್ಡೇಟ್ ಬಂತು. ಇಂಡಿಯಾ ಮೈತ್ರಿಕೂಟದ ನಾಯಕರು ಎನ್ಡಿಎ ಮೈತ್ರಿಕೂಟದ ಮೇಜರ್ ಪಾರ್ಟ್ನರ್ಸ್ ಯಾರಿದ್ದಾರೆ ಅವರನ್ನ ಸಂಪರ್ಕ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿಗೆ ನಾಯಕತ್ವವೇ ರಾಷ್ಟ್ರದಲ್ಲಿ ಬದಲಾಗುವ ಸಾಧ್ಯತೆ ಇದೆಯಾ ಅಂತ. ನೀವು ಈಗ ಎನ್ಡಿಎ ಮೈತ್ರಿಕೂಟದ ಒಳಗಿರುವಂತ ಚಂದ್ರಬಾಬು ನಾಯ್ಡು ಒಂದು ಟೈಮಲ್ಲಿ ಎನ್ಡಿಎ ಮೈತ್ರಿಕೂಟದಿಂದ ಹೊರಗೆ ಬಂದಿದ್ದವರು. ಜೆಡಿಯುನ ನಿತೀಶ್ ಕುಮಾರ್ ಒಂದು ಕಾಲದಲ್ಲಿ ಈ ಕಡೆ ಬಂದು ಇಂಡಿಯಾ ಮೈತ್ರಿಕೂಟವನ್ನ ಕಟ್ಟಿದವರೇ ಅವರು. ಸೊ ಆ ಕನೆಕ್ಷನ್ ಅನ್ನ ಈಗ ಯೂಸ್ ಮಾಡ್ತಿದ್ದಾರೆ ಇಂಡಿಯಾ ಮೈತ್ರಿಕೂಟದವರು, ಅದನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅವರೇನು ಈಗ ನಿತೀಶ್ ಕುಮಾರ್ ಏನು ನರೇಂದ್ರ ಮೋದಿ ಅವರ ಜೊತೆಗೆ ನಿರಂತರವಾಗಿದ್ದಂಥವರಲ್ಲ, ಬರೋದು ಹೋಗೋದು ಮಾಡಿದ್ದಾರೆ. ಚಂದ್ರಬಾಬು ನಾಯ್ಡು ಕೂಡ ಇತ್ತೀಚೆಗೆ ಬಂದು ಎನ್ಡಿಎಗೆ ಮರಳಿ ಸೇರ್ಪಡೆಯಾದಂಥವ್ರು. ಸೊ ಆ ಕನೆಕ್ಷನ್ ಅನ್ನ ಬಳಸಿ ಸರ್ಕಾರ ರಚಿಸುವಂತ ಯೋಚನೆಯನ್ನ ಇಂಡಿಯಾ ಮೈತ್ರಿಕೂಟ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿಯ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ 238ರ ಆಸುಪಾಸಲ್ಲಿ ಈಗ ನಂಬರ್ ತೋರಿಸ್ತಾ ಇದೆ. ಸೊ ಇದು ಬಿಜೆಪಿಗೆ ಸರ್ಕಾರ ಮಾಡೋದಕ್ಕೆ ಬೇಕಾದಂತ ನಂಬರ್ ಇಲ್ಲ. ಹೊಸ ಮಿತ್ರರನ್ನ ಎಲ್ಲಿಂದ ಸಂಪಾದಿಸೋದು ಅನ್ನುವಂತ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. 400 ಪಾರ್ ಅಂತ ಹೇಳಲಾಗ್ತಾ ಇತ್ತು. ಬಟ್ 300ನ್ನ ಕ್ರಾಸ್ ಮಾಡೋದು ಎನ್ಡಿಎ ಬಹಳ ಡೌಟ್ ಅನ್ನುವಂತಹ ಸಿಚುವೇಶನ್ ಸದ್ಯ ಕಂಡು ಬರ್ತಾ ಇರೋದು. ರೈಟ್, ಅಪ್ಡೇಟ್ಸ್ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ವಿರುದ್ಧ ಭಾರಿ ಮುನ್ನಡೆಯಲ್ಲಿದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ. ಅಲ್ಲಿಗೆ ಗೆಲುವಿನತ್ತ ಬಹುತೇಕ ಗೆಲುವನ್ನ ರೀಚ್ ಆಗಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿಯ ಕಮಲ ಅರಳಿದೆ. ಜಯಪ್ರಕಾಶ್ ಹೆಗಡೆ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಈ ಹಿಂದೆ ಇದೇ ಲೋಕಸಭಾ ಕ್ಷೇತ್ರಕ್ಕೆ ಗ್ರೌಂಡ್ ರಿಪೋರ್ಟ್ಗೆ ಹೋದಂತಹ ಸಂದರ್ಭದಲ್ಲೂ ಈ ಉಡುಪಿಯ 4 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಭಾರಿ ಬೆಂಬಲ ವ್ಯಕ್ತವಾಗಿತ್ತು. ಬಟ್ ಚಿಕ್ಕಮಗಳೂರು ಭಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ತರೀಕೆರೆ ಭಾಗದಲ್ಲೆಲ್ಲ ಕಾಂಗ್ರೆಸ್ನ ಗ್ಯಾರಂಟಿಗಳು ಹೆಚ್ಚು ಸದ್ದು ಮಾಡಿದ್ವು. ಜಯಪ್ರಕಾಶ್ ಹೆಗಡೆ ಒಬ್ಬ ಸಜ್ಜನ ರಾಜಕಾರಣಿ ಅಂತಂದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಭ್ರಷ್ಟಾಚಾರ ರಹಿತ ರಾಜಕಾರಣಿ ಎನ್ನುವಂತಹ ಖ್ಯಾತಿಯನ್ನ ಪಡೆದಿದ್ದಂತವರು. ಇಬ್ಬರ ಮಧ್ಯೆ ಟಕ್ಕರ್ನ ಫೈಟ್ ನ ನಿರೀಕ್ಷೆ ಇತ್ತು. ಆದ್ರೆ ಈಗ ರಿಸಲ್ಟ್ ನ ಗಮನಿಸ್ತಾ ಇದ್ದೀವಿ. ಕೋಟಾ ಶ್ರೀನಿವಾಸ ಪೂಜಾರಿ ಭರ್ಜರಿ ಗೆಲುವಿನತ್ತ ದಾಪುಗಾಲನ್ನ ಇಟ್ಟಿದ್ದಾರೆ.